ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನಿಮಗೆ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಸುಮಾರು ಜನ ಆಲ್ರೆಡಿ ಕೇಳಿದ್ರಿ ಈ ಬೈನಾನ್ಸ್ನಲ್ಲಿ P2P ಅಲ್ಲದೇ ಬೇರೆ ರೀತಿಯಾಗಿ ನಮಗೆ ಯಾವ ರೀತಿ USDTಯನ್ನು ಬೈ ಮಾಡಬಹುದು ಟ್ರೇಡಿಂಗ್ ಮಾಡಲಿಕ್ಕೋಸ್ಕರ. ಸೊ ಈ ಕ್ವಶನ್ಗೆ ಕ್ಲಿಯರಾಗಿ ನಿಮಗೆ ಆನ್ಸರ್ ಕೊಡ್ತೀನಿ. ಸೊ ನಿಮ್ಮ ಹತ್ರ ಒಂದು ATM ಕಾರ್ಡ್ ಇದ್ದರೆ ಮಾತ್ರ ಸಾಕು, ನಿಮಗೆ ಮಾಡ್ಬೋದು. ಬಟ್ ಆ ATM ಕಾರ್ಡ್ ವೀಸಾ, ಮಾಸ್ಟರ್ ಕಾರ್ಡ್ ಆಗಿರಬೇಕು ಅಥವಾ ಬೇರೆ ಇನ್ಯಾವುದೊಂದು ಇಂಟರ್ನ್ಯಾಷನಲ್ ಕಾರ್ಡ್ ಆಗಿರಬೇಕು. ರೂಪೇ ಕಾರ್ಡ್ ಇಲ್ಲಿ ಅಕ್ಸೆಪ್ಟ್ ಮಾಡಲ್ಲ, ಓಕೆನಾ. ಸೊ ಇನ್ನೊಂದು ವಿಷಯ ಅದು ತಿಳಿಸ್ಕೊಡೋದಕ್ಕಿಂತ ಮುಂಚೆ ಏನು ಅಂದರೆ, ನಮ್ಮ ಆನ್ಲೈನ್ ಕನ್ನಡ ಅಪ್ಲಿಕೇಶನ್ ಏನಿದೆ ಇದು ಪ್ಲೇಸ್ಟೋರ್ನಲ್ಲಿ ಇವಾಗ ಅವೈಲೇಬಲ್ ಇದೆ. ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಭಾಷೆಯಲ್ಲಿ ಕ್ರಿಪ್ಟೋ ಕರೆನ್ಸಿಗಳ ಬಗ್ಗೆ ಮಾಹಿತಿ ಹಾಗೂ ಅದರ ಬಗ್ಗೆ ಲೇಟೆಸ್ಟ್ ನ್ಯೂಸ್ಗಳನ್ನು ಒದಗಿಸಿಕೊಡುವಂತಹ ಅಪ್ಲಿಕೇಶನ್ ಇದು. ಆನ್ಲೈನ್ ಕನ್ನಡ ಕ್ರಿಪ್ಟೋ ನ್ಯೂಸ್ ಆ್ಯಪ್ ಅಂತ ಇದರ ಹೆಸರು. ಸದ್ಯಕ್ಕೆ ಇವಾಗ ನಿಮಗೆ ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡಿದ್ರೆ ಸಿಗೋದಿಲ್ಲ, ಯಾಕಂದರೆ ಇದು ಇವಾಗ ತಾನೇ ಅಪ್ಲೋಡ್ ಆಗಿರುವಂಥದ್ದು. ಸೊ ಸ್ವಲ್ಪ ದಿನ ಆಗುತ್ತೆ ಸರ್ಚ್ ಮಾಡಿದ್ರೆ ಸಿಗೋ ರೀತಿ ಆಗಬೇಕು ಅಂದರೆ. ಬಟ್ ನಿಮಗೆ ಸ್ಟಿಲ್ ನಿಮಗೆ ಡೌನ್ಲೋಡ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿಯೂ ಸಹ ನಾನು ಆ ಒಂದು ಲಿಂಕನ್ನು ಕೊಟ್ಟಿದ್ದೀನಿ, ಹೋಗಿ ನೀವು ಸಹ ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ. ಡೈಲಿ ನಿಮಗೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮಾಹಿತಿ ಮತ್ತು ನ್ಯೂಸ್ಗಳು ಬೇಕು ಅಂದರೆ, ಓಕೆನಾ. ಹಾಗಾದರೆ ಬನ್ನಿ ಡೈರೆಕ್ಟ್ಲಿ ನಾವು ಬೈನಾನ್ಸ್ಗೆ ಹೋಗೋಣ. ನೋಡಿ ವೀಕ್ಷಕರೇ, ಇಲ್ಲಿ ನೋಡಿ ನಿಮಗೆ ಮೊದಲನೇದಾಗಿ ಯೂಸರ್ ಇಂಟರ್ಫೇಸ್ ಈ ರೀತಿ ಕಾಣಿಸ್ತಾ ಇಲ್ಲ ಅಂದರೆ, ಜಸ್ಟ್ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬೈನಾನ್ಸ್ ಲೈಟ್ ಆಪ್ಷನ್ ಆನ್ ಆಗಿದ್ದರೆ ಮಾತ್ರ ನೀವು ಅದನ್ನ ಆಫ್ ಮಾಡಿ. ಆಫ್ ಆಗಿದ್ದರೆ ಹಂಗೆ ಬಿಟ್ಬಿಡಿ. ಅದು ಆನ್ ಆಗಿದ್ದರೆ ನಿಮಗೆ ಕಾಣಿಸೋದಿಲ್ಲ. ಮತ್ತು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದರೆ ಇಲ್ಲಿ ನೋಡಿ ಫಸ್ಟಲ್ಲಿ ಇದೆ ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಕಾರ್ಡ್ ಅಂತ ಆಪ್ಷನ್ ಇದೆ. ನಿಮಗೇನಾದರೂ ಇದರಲ್ಲಿ ಕಾಣಿಸ್ಲಿಲ್ಲ ಅಂದರೆ ನೀವು ಡೆಸ್ಕ್ಟಾಪ್ನಲ್ಲಿ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಕಾಣಿಸುತ್ತೆ. ಆಲ್ಮೋಸ್ಟ್ 99% ಎಲ್ರಿಗೂ ಕಾಣಿಸುತ್ತೆ. ಸೊ ಸಿಂಪಲ್. ಇದರಲ್ಲಿ ಯಾವ ರೀತಿ ಡೆಬಿಟ್ ನಮ್ಗೆ ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳ್ಬಿಡ್ತೀನಿ. ಫಸ್ಟು ಮೊದಲನೇದಾಗಿ ನಿಮ್ಮ ಒಂದು ATM ಕಾರ್ಡ್ ಏನಿದೆ ಅದು ವೀಸಾ ಅಥವಾ ಮಾಸ್ಟರ್ ಕಾರ್ಡ್ ಆಗಿರಬೇಕು. ಅದರಲ್ಲೇ ಬರ್ದಿರುತ್ತೆ ವೀಸಾನ ಅಥವಾ ಮಾಸ್ಟರ್ ಕಾರ್ಡ್ ಅಂತ. ಸೊ ವೀಸಾ ಆಗಿದ್ದರೆ ಸಾಕು. ನಾನು ಇವಾಗ ವೀಸಾ ನಂದು ಡೆಬಿಟ್ ಕಾರ್ಡ್ ಬಂದುಬಿಟ್ಟು ವೀಸಾ. ಸೊ ಅದ್ರ ಮೇಲೆ ನಾನು ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿಬಿಟ್ಟು ನನ್ನ ಒಂದು ಆ ಡೆಬಿಟ್ ಕಾರ್ಡ್ನ ಮುಖಾಂತರ ನನಗೆ ಯಾವ ಒಂದು ಕ್ರಿಪ್ಟೋ ಕರೆನ್ಸಿನ ಬೇಕಾದರೂ ಇಲ್ಲಿ ಬೈ ಮಾಡ್ಬೋದು. ಸಿಕ್ಕಾಪಟ್ಟೆ ಕ್ರಿಪ್ಟೋ ಕರೆನ್ಸಿ ಇದೆ. ಬಟ್ ನಾನು ಇವಾಗ ನಿಮಗೆ ಸದ್ಯಕ್ಕೆ ನಾನು USDTನ ನಿಮಗೆ ತೋರಿಸ್ಕೊಡ್ತೀನಿ. USDT ಓಕೆ, 78 ರೂಪಾಯಿ 90 ಎಷ್ಟೋ ಪೈಸೆ ತೋರಿಸ್ತು ನೋಡಿ. ಇಲ್ಲಿ ಯೂರೋದಲ್ಲಿ ತೋರಿಸ್ತಾ ಇದ್ದಾರೆ. ನಾವು ಸದ್ಯಕ್ಕೆ ಇದನ್ನು INR ಸಿಗಲ್ಲ ಅಂತ ಅನ್ಕೋತೀನಿ. ಓಕೆ, ನೋ ಪ್ರಾಬ್ಲಮ್. USD ಮಾಡ್ಕೋತೀನಿ. USD ಅಂದರೆ ಯುನೈಟೆಡ್ ಸ್ಟೇಟ್ ಡಾಲರ್, $1, ಓಕೆನಾ. ಸೊ ಇವಾಗ ನನಗೆ USDTನ ನಾನು ಬೈ ಮಾಡಬೇಕಲ್ವಾ. ನಾನಿವಾಗ ಸದ್ಯಕ್ಕೆ ಒಂದು 3 USDT ಆಗಲ್ಲ, ಸಾರಿ 15 USDTನಾದರೂ ಮಿನಿಮಮ್ ಹಾಕಲೇಬೇಕು. ಸೊ ನಾನು 15 USDTಯನ್ನು ಇಲ್ಲಿ ಹಾಕ್ತೀನಿ. 15 USDT ಮಿನಿಮಮ್ ನೀವು ಬೈ ಮಾಡಬೇಕು. ಒಂದು USDT ಪ್ರೈಸ್ ಇಲ್ಲಿ ಹಾಕಿದ್ದಾರೆ 0.99 ಅಂದರೆ $1ಗೆ ಸಮಾನ, ಓಕೆನಾ. ಸೊ ಏನೇ ಆದರೂ ಓಕೆ, ಇಲ್ಲಿ ಕಂಟಿನ್ಯೂ ಕೊಡಿ. ನೀವು ಕಂಟಿನ್ಯೂ ಕೊಟ್ಟಾಗ ನೋಡಿ $14.65 ನಿಮ್ಮದು ಅಕೌಂಟಿಂದ ಕಟ್ಟಾಗುತ್ತೆ. ಅದಕ್ಕೆ ಸಮಾನವಾದಂಥ ಇಂಡಿಯನ್ ರುಪೀಸ್ ನಿಮ್ಮ ಅಕೌಂಟಿಂದ ಕಟ್ಟಾಗುತ್ತೆ. ಸೊ ಇಲ್ಲಿ ನೀವು ಪೇ ವಿತ್ ಕಾರ್ಡ್ ಮುಖಾಂತರ ನೀವು ಪೇ ಮಾಡ್ತಾ ಇದ್ದೀರಾ ಅಂದರೆ $1 ಏನೋ ಕಟ್ಟಾಗುತ್ತೆ. ಮೇ ಬಿ ಇಲ್ಲಿ ತೋರಿಸಿದ್ದಾರೆ ನೋಡಿ, ಪೇ ವಿತ್ ಕಾರ್ಡ್ ಅಂದರೆ ಎಷ್ಟು ಬೈ ಮಾಡ್ತೀರಾ ಅಂದರೂ ಅಷ್ಟೇ ಅನಿಸುತ್ತೆ. ಕನ್ಫರ್ಮ್ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ನನ್ನ ಒಂದು ಹೆಸರು ಹಾಕಿದ್ದೀನಿ, ಇಲ್ಲಿ ಲಾಸ್ಟ್ ನೇಮು, ಇಲ್ಲಿ ನಮ್ಮ ಒಂದು ಕಾರ್ಡ್ನ ನಂಬರ್ ಹಾಕಬೇಕು. ಸೊ ನಾನು ನನ್ನ ಒಂದು ಪ್ರೈವೇಸಿಗೋಸ್ಕರ ನಾನು ಹೈಡ್ ಮಾಡಿ ಸುಮ್ಮನೆ ಹೇಳಿದೆ ಅಷ್ಟೇ. ಓಕೆ, ಇದಾದಮೇಲೆ ಕಾರ್ಡಲ್ಲಿ ನಮ್ಮದು ಡೇಟ್ ಕೊಟ್ಟಿರ್ತಾರೆ, ಎಕ್ಸ್ಪೈರಿ ಡೇಟ್ ಅಂತ. ಅದನ್ನ ನಾವಿಲ್ಲಿ ಎಂಟರ್ ಮಾಡಬೇಕು. ನಾನು ನನ್ನ ಒಂದು ಎಕ್ಸ್ಪೈರಿ ಡೇಟ್, ನನ್ನ ಎಕ್ಸ್ಪೈರಿ ಅಲ್ಲ ಕಾರ್ಡ್ನ ಎಕ್ಸ್ಪೈರಿ ಡೇಟ್ ಹಾಕ್ಬಿಟ್ಟು ಕನ್ಫರ್ಮ್ ಕೊಟ್ಟೆ. ಆಮೇಲೆ CVV ನಂಬರ್ ಅದು ಸಹ ಕಾರ್ಡ್ನಲ್ಲೇ ಕೊಟ್ಟಿರ್ತಾರೆ, ಅದನ್ನು ನಾನಿಲ್ಲಿ ಎಂಟರ್ ಮಾಡಬೇಕು. ನೆಕ್ಸ್ಟ್ ಕೊಟ್ಟರೆ ಸಾಕು. ನೆಕ್ಸ್ಟ್ ಕೊಟ್ಟ ನಂತರ ನೋಡಿ ನಮ್ಮೊಂದು ಅಡ್ರೆಸ್ಸನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ನನ್ನ ಪ್ರೈವೇಸಿಗೋಸ್ಕರ ನಾನು ಅದನ್ನು ಸಹ ಹೈಡ್ ಮಾಡಿದ್ದೀನಿ. ನನ್ನ ಅಡ್ರೆಸ್ನ ನಾನು ಇಲ್ಲಿ ಹಾಕ್ತೀನಿ ನೋಡಿ. ನಾನು ಇವಾಗ ನನ್ನ ಅಡ್ರೆಸ್ನ ಹಾಕಿದ್ದೀನಿ. ಕಂಟ್ರಿಗೆ ಹೇಳ್ತಾರೆ, ಕಂಟ್ರಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಕೊಡಿ ಅಷ್ಟೇ. ನೋಡಿ ನೆಕ್ಸ್ಟ್ ಸ್ಟೆಪ್ ಲೋಡಿಂಗ್ ಆಗ್ತಾಯಿದೆ ನೋಡಿ. ಇವಾಗ $15 ನಾನು ಇವಾಗ ಸ್ಪೆಂಡ್ ಮಾಡಿದ್ರೆ ನನಗೆ 14.34 USDT ಸಿಗುತ್ತೆ ಪ್ರೈಸ್. ಇವಾಗ ನಾನು ಇದನ್ನ ರಿಫ್ರೆಶ್ ಕೊಡ್ತಾ ಇದ್ದೀನಿ, ಅದು ಪ್ರೈಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ 8 ಸೆಕೆಂಡ್ ಟೈಮ್, ಅದರೊಳಗಡೆ ನಾವು ಕನ್ಫರ್ಮ್ ಮಾಡಬೇಕು. ನಾನು ಇವಾಗ ಕನ್ಫರ್ಮ್ ಮಾಡಿದ್ದೀನಿ. ಪ್ರೊಸೆಸಿಂಗ್ ಆಗ್ತಾಯಿದೆ, ನೋಡೋಣ ಏನಾಗುತ್ತೆ ಅಂತ. ನೋಡಿ ಪೇಮೆಂಟ್ ಪೇಜ್ ಓಪನ್ ಆಯಿತು ಅಂತ ಅನ್ಕೋತೀನಿ. ಲೋಡಿಂಗ್. ಓಕೆ, ಕೊನೆಗೂ ಇವಾಗ ನಮಗೆ ಒಂದು OTP ಬರುತ್ತೆ. ಆ OTPಯನ್ನು ನಾವಿಲ್ಲಿ ಎಂಟರ್ ಮಾಡಬೇಕು ನಮ್ಮ ಮೊಬೈಲ್ ಸಂಖ್ಯೆಗೆ. ಆ ATM ಕಾರ್ಡ್ ಬ್ಯಾಂಕ್ಗೆ ಯಾವ ಒಂದು OTP ಕೊಟ್ಟಿರ್ತೀರೋ ಆ ಒಂದು OTP ಇಲ್ಲಿಗೆ ಬರುತ್ತೆ. OTP ಬಂದಾಗಿತ್ತಾಯ್ತಾ, ನಾನು ನೋಡಿರಲಿಲ್ಲ. ಇಲ್ಲಿ OTPನ ಪೇಸ್ಟ್ ಮಾಡಿದೆ, ಕಾಪಿ ಮಾಡಿಬಿಟ್ಟು ಸಬ್ಮಿಟ್ ಕೊಡ್ತಾ ಇದ್ದೀನಿ. ನನ್ನ ಹತ್ರ ಅಕೌಂಟಲ್ಲಿ ಅಮೌಂಟ್ ಇದೆಯಾ ಅಂತಲೇ ನನಗೆ ಗೊತ್ತಿಲ್ಲ, ನೋಡೋಣ. ಇದ್ದರೆ ಆಗುತ್ತೆ, ಇಲ್ಲಾಂದರೆ ಆಗಲ್ಲ.
ಟ್ರಾನ್ಸಾಕ್ಷನ್ ಯುವರ್ ಕಾರ್ಡ್ ಆ್ಯಸ್ ಎ ಇನ್ಸಫಿಷಿಯೆಂಟ್ ಫಂಡ್ ಅಂತ ಒಂದು ರೀಸನ್ನ ಕೊಟ್ಟಿದ್ದಾರೆ. ನನ್ನ ಕಾರ್ಡಲ್ಲಿ ಅಷ್ಟು ದುಡ್ಡು ಇಲ್ಲ, ನಾನು ಇಟ್ಕೊಂಡಿಲ್ಲ ಬ್ಯಾಂಕಲ್ಲಿ ದುಡ್ಡು, ಅದರಿಂದ ನನ್ನ ಈ ಒಂದು ಟ್ರಾನ್ಸಾಕ್ಷನ್ ಡಿಕ್ಲೈನ್ಡ್ ಆಗಿದೆ. ಇಲ್ಲಿ ಕ್ಲಿಯರಾಗಿ ಬರೆದಿದ್ದಾರೆ ನೋಡಿ, ಯುವರ್ ಕಾರ್ಡ್ ಆ್ಯಸ್ ಇನ್ಸಫಿಷಿಯೆಂಟ್ ಫಂಡ್ಸ್ ಪ್ಲೀಸ್ ಎಂಟರ್ ಎ ಸ್ಮಾಲರ್ ಅಮೌಂಟ್ ಆರ್ ಟ್ರೈ ವಿತ್ ಡಿಫ್ರೆಂಟ್ ಕಾರ್ಡ್ ಅಂತ ಹೇಳಿದ್ದಾರೆ. ಏನಕ್ಕೆ ಅಂದರೆ ನನ್ನ ಅಕೌಂಟಲ್ಲಿ ದುಡ್ಡು ಇರಲಿಲ್ಲ, ಅದಕ್ಕೋಸ್ಕರ ನಾನು ಇದು ಅಕೌಂಟ್ನಿಂದ ದುಡ್ಡು ಹೋಗಿರಲಿಲ್ಲ. ಬಟ್ ನೀವು ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮ ಅಕೌಂಟಲ್ಲಿ ಆ ಒಂದು $15ಗೆ ಸಮಾನವಾದಂಥ ಇಂಡಿಯನ್ ರುಪೀಸ್ ಇದೆ ಅಂದರೆ ನಿಮಗೆ USDTನ ಇಲ್ಲಿಂದ ಡೈರೆಕ್ಟ್ಲಿ ಬೈ ಮಾಡ್ಕೋಬೋದು. ತುಂಬ ಸಿಂಪಲ್. ಸುಮಾರು ಜನ ಕ್ವಶನ್ ಕೇಳಿದರೆ ATM ಕಾರ್ಡ್ ಮುಖಾಂತರ ಬೈ ಮಾಡ್ಬೋದಾ? ಸಿಂಪಲ್ ಬೈ ಮಾಡಬಹುದು. ನಿಮ್ಮ ಹತ್ರ ವೀಸಾ ಕಾರ್ಡ್ ಇರಬೇಕು. ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ, ಆ ವೀಸಾ ಕಾರ್ಡಲ್ಲಿ ನೀವು ಏನು ಆನ್ಲೈನ್ ಟ್ರಾನ್ಸಾಕ್ಷನ್ನ ಆನ್ ಮಾಡಿರಬೇಕು, ಎನೇಬಲ್ ಮಾಡಿರಬೇಕು. ಆನ್ಲೈನ್ ಟ್ರಾನ್ಸಾಕ್ಷನ್ ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಯೂಸಿಂಗಿಗೋಸ್ಕರ ಆ ಒಂದು ಏನೋ ಅದನ್ನ ಹೇಳ್ತಾರೆ, ಇಂಟರ್ನ್ಯಾಷನಲ್ ಯೂಸೇಜ್ ಅಂತಲೇ ಹೇಳ್ತಾರೆ, ಆ ಒಂದು ಆಪ್ಷನ್ನ ಆನ್ ಮಾಡಬೇಕು. ಬ್ಯಾಂಕ್ದು ಅಪ್ಲಿಕೇಶನ್ಗೆ ಹೋಗ್ಬಿಟ್ರೆ ಆನ್ ಮಾಡಿದ್ರು ಸಾಕು. ಅಥವಾ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಒಂದ್ಸಲ ಈ ಥರ ಟ್ರೈ ಮಾಡಿದಾಗ ನಿಮಗೆ ಬ್ಯಾಂಕಿಂದ ಮೆಸೇಜ್ ಬರುತ್ತೆ, ನಿಮ್ಮದು ಎನೇಬಲ್ ಆಗಿಲ್ಲ ಅಂದರೆ ಏನು ಮಾಡಬೇಕು ಅಂತ ಅವ್ರು ಮೆಸೇಜ್ ಕಳಿಸಿರ್ತಾರೆ. ಸೊ ಅದೇ ಒಂದು ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಿಬಿಟ್ಟು ನೀವು ಎನೇಬಲ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟೇ ವಿಷಯ, ತುಂಬ ಸಿಂಪಲ್ ಆಯಿತಾ. ಮತ್ತು ನಮ್ಮ ಆನ್ಲೈನ್ ಕನ್ನಡ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋಕ್ಕೆ ಮರಿಬೇಡಿ ಆಯಿತಾ. ಸೊ ನಿಮಗೆ ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ರೆ ನಿಮಗೆ ನಾನು ವೀಡಿಯೋಸ್ ಎಲ್ಲ ಅದರಲ್ಲೇ ನೋಡ್ಬೋದು. ಜಸ್ಟ್ ಲೇಟೆಸ್ಟ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಮತ್ತು ಇಲ್ಲಿ ಸೈನ್ ಇನ್ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸೈನ್ ಇನ್ ಆದರೆ ನಿಮ್ಮ ಗೂಗಲ್ ಅಕೌಂಟ್ ಕೇಳುತ್ತೆ. ಸೈನ್ ಇನ್ ಆದರೆ ನಮ್ಮ ಒಂದು ಯೂಟ್ಯೂಬ್ ವೀಡಿಯೋಸ್ಗಳಿಗೆ ನೀವು ಕಮೆಂಟ್ ಸಹ ಮಾಡ್ಬೋದು. ಓಕೆನಾ? ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನೆಲ್ಲ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.